ವೆಲ್ನೆಸ್ ಕಂಪ್ನಿಯಿಂದ ಜಯಪ್ರಕಾಶ್ ಸರ್ ಆ್ಯಟಿಟ್ಯೂಡ್ ಡಿಟರ್ಮೈನ್ಸ್ ಆ್ಯಟಿಟ್ಯೂಡ್ ಅನ್ನೋ ಒಂದು ಪ್ರೋಗ್ರಾಮ್ ಸೆಷನ್ನ ಮಾಡಿದರು. ಫಸ್ಟ್ ಸೆಷನ್ನ ವಿವರನ ನಾನು ಹೇಳ್ತಾ ಇದ್ದೀನಿ. ಸೊ ಆ್ಯಟಿಟ್ಯೂಡ್ ಕನ್ನಡದಲ್ಲಿ ಮನೋಭಾವನೆ. ಸೊ ಭಾವನೆಗಳನ್ನು ಹೊರಗೆ ಹಾಕೋದು ಯಾವ ಥರ, ಟೈಮ್ ಡಿಪೆಂಡೆನ್ಸ್. ಸೊ ಇದರಿಂದ ತೊಂದರೆ, ನಮ್ಮ ಆ್ಯಟಿಟ್ಯೂಡಿಂದ ಬೇರೆಯವರಿಗೆ ತೊಂದರೆ ಆಗುತ್ತೋ ಇಲ್ಲೋ ಅನ್ನೋ ಅರಿವಿನ ಅರಿತು ಆ ಸಮಯಕ್ಕೆ ತಕ್ಕಾಗಿ ನಾವು ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಲೈಫಲ್ಲಿ ನಮ್ಮ ಗೋಲ್ ಏನಿದೆ ಅದನ್ನು ಫಸ್ಟು ಫೋಕಸ್ ಮಾಡಿದ್ರೇ ಲೈಫ್ ಅಚೀವ್ ಮಾಡೋದು ಅನ್ನೋ ಒಂದು ಟಾಪಿಕ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದೆನ್ ಅದನ್ನು ಬಿಟ್ಟರೆ ನಾವು ಒಂದು ಇನ್ಫ್ಲೂಯೆನ್ಸರ್, ಫಾರ್ ಎಕ್ಸಾಂಪಲ್ ಸಾಲುಮರದ ತಿಮ್ಮಕ್ಕ ಅವರೇ ಯಾವ ರೀತಿ ಒಂದು ಪ್ರೇರಣೆ ಆಗಿದ್ದಾರೋ ಅದೇ ರೀತಿ ನಾವು ಒಂದು ಲೈಫಲ್ಲಿ ಒಂದು ಇನ್ಫ್ಲೂಯೆನ್ಸರ್ ಆದರೆ ನಮ್ಮನ್ನು ನೋಡಿ ಕಲಿತಾ ಇರೋರು ಅದನ್ನು ಆ ದಾರಿ ಮಾರ್ಗದಲ್ಲಿ ನಡೆಯುತ್ತಾರೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಸುಮಾರು ಎಕ್ಸಾಂಪಲ್ಸನ್ನು ಅವರು ಹೇಳಿದ್ದಾರೆ. ಸೊ ಯಾವ ಥರ ಪಾಸಿಟಿವ್ ಆಗಿ ಲೈಫಲ್ಲಿ ನಾವು ಇದ್ದರೆ ಸೊ ನಮ್ಮ ಲೈಫು ಹ್ಯಾಪಿ ಆಗಿರುತ್ತೆ. ಸೊ ಆ್ಯಟಿಟ್ಯೂಡ್ ಆಲ್ವೇಸ್ ಡಿಟರ್ಮೈನ್ಸ್ ಹ್ಯಾಪಿನೆಸ್. ಸೊ ಅದು ಯಾವ ಥರ ನಿಮ್ಮ ಫೇಸಲ್ಲಿ ಹ್ಯಾಪಿನೆಸ್ ಯಾವ ಥರ ಬರುತ್ತೆ ಅಂದರೆ ನಮ್ಮ ಪಾಸಿಟಿವ್ ಆ್ಯಟಿಟ್ಯೂಡ್ಸಿಂದ ಬರುತ್ತೆ. ಸೊ ಆ ಪಾಸಿಟಿವ್ ಆ್ಯಟಿಟ್ಯೂಡ್ಸ್ ಏನೇನು ಅನ್ನೋದನ್ನು ನಾವು ಅರಿತು ಲೈಫಲ್ಲಿ ಲೀಡ್ ಮಾಡಬೇಕು ಅನ್ನೋದನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ನಮ್ಮ ಸೋ ಮೆನಿ ಎಕ್ಸಾಂಪಲ್ಸ್ ಎಲ್ಲ ಹೇಳಿದ್ದೀವಿ. ನಾವು ಇಂಡಿವಿಜುವಲ್ ಆಗಿ ಯಾರ್ಯಾರಿಗೆ ಏನೇನು ಮನೋಭಾವನೆ ಆ್ಯಟಿಟ್ಯೂಡು ಏನೇನು ಗೊತ್ತಿದೆ ಅದನ್ನು ಅವರು ನಮ್ಮ ಇಂಡಿವಿಜುವಲ್ ಆಗಿ ಯಾರ್ಯಾರು ಏನೇನು ಹೇಳ್ಬೋದು ಅದನ್ನು ಅವಕಾಶ ಕೊಟ್ಟು ಸೊ ನಾವೊಂದು ಪ್ರೋಗ್ರಾಮಲ್ಲಿ ನಾವು ಈ ಆ್ಯಟಿಟ್ಯೂಡ್ ರಿಲೇಟೆಡ್ನ ಸಕ್ಸಸ್ ಆಗಿ ಹರಿತಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸಂತೋಷ್ ಅಂತ. ನಾವು ಹಿಮಾಲಯ ಕಂಪನಿ ವೆಲ್ನೆಸ್ ಕಂಪನಿಯಲ್ಲಿ ಇವತ್ತು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ದೀವಿ ಜಯಪ್ರಕಾಶ್ ಸರ್. ಸೊ ಇದರಿಂದ ನಾವೇನು ಕಲ್ತಿದ್ದೀವಿ ಅಂತ ತಿಳ್ಕೊಳ್ಳೋದಾದರೆ, ನಾವು ಇನ್ನೊಂದು 4 ಜನ ಚೇಂಜ್ ಮಾಡ್ಬೋದು. ಹೇಗೆಂದರೆ ಅವ್ರು 30 ವರ್ಷ ಎಕ್ಸ್ಪೀರಿಯನ್ಸ್ ಅಂದರೆ ಅವ್ರು ನಮ್ಮಂತ ಎಷ್ಟು ಜನ ನೋಡಿರಲ್ಲ ಇಲ್ಲಿ. ಸೊ ಅವ್ರಿಗೆ ಅದು ಗೊತ್ತಿರುತ್ತೆ ಯಾರಿಗೆ ಯಾವ ಥರ ಹೇಳಬೇಕು, ಏನು ಹೇಳಬೇಕು, ಯಾವ ಟೈಮಲ್ಲಿ ಹೇಳಬೇಕು ಅಂತ ಹೇಳಿದ್ರು. ಒಬ್ಬೊಬ್ಬರಿಗೆ ಒಂದೊಂದು ಥರ ಹೇಳಿದ್ರು, ನಾವೆಲ್ಲರೂ ನೋಡ್ಕೊಂಡಿದ್ದೀವಿ. ಸೊ ನಮಗೂ ಗೊತ್ತಿರುತ್ತೆ, ನನ್ನ ಥರನೂ ಎಲ್ಲ ನಮ್ಗೆ ಗೊತ್ತಿದೆ ಅನ್ನೋದಕ್ಕಿಂತ ನಾವು ಕಲಿಯೋದು ತುಂಬ ಇದೆ. ಎಕ್ಸಾಂಪಲ್ ತೊಗೊಂಡ್ರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ನಾವು ದೇಶ ಸುತ್ತದಾಗೆ ನಮಗೆ ದೇಶದ ಬಗ್ಗೆ ಸ್ವಲ್ಪ ಅರಿವು ಬರ್ಬೋದು. ಇನ್ನೊಂದು ನಾವು ಓದಾಗೆ ಒಂದು ಬುಕ್ಸು ಇನ್ನೊಂದವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ರೀಸನ್ ಏನಂದರೆ ನಾವು ಯಾರೋ 4 ಜನ ಓದ್ತೀವಿ ಅಂತ. ಈ ಎಕ್ಸಾಂಪಲ್ ಅವರು ಒಂದು 10 ಲಕ್ಷ ಜನಕ್ಕೂ 20 ಲಕ್ಷ ಜನಕ್ಕೂ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ 20 ಲಕ್ಷ ಜನ ಚೇಂಜ್ ಆಗಿದ್ದಾರೆ ಅಂತ ನಂಬಕ್ಕಾಗಲ್ಲ. ಆದರೆ ಕೆಲವೊಂದು 1 ಲಕ್ಷ 10 ಲಕ್ಷ ಜನ ಚೇಂಜ್ ಆದರೆ ಅವ್ರು ಇನ್ನೊಂದು 10 ಲಕ್ಷ ಜನ ಚೇಂಜ್ ಮಾಡ್ಬೋದಲ್ವಾ. ಕೆಲವೊಂದು ಎಕ್ಸಾಂಪಲ್ ಕೊಟ್ಟರು ನಮಗೆ, ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದೀತು ಅಂತ. ಏನು ರೀಸನ್ ಏನಾಗಿರ್ಬೋದು ಅದರಲ್ಲಿ ಅಂತ ತುಂಬ ಸೆಂಟೆನ್ಸ್ ಇದನ್ನು ತಿಳ್ಕೊಂಡಾಗ ಅದರಲ್ಲಿ ಯಾವ ಥರ ಅಂತ ನೋಡಿದರೆ ಒಬ್ಬ ವ್ಯಕ್ತಿ ನಾನು ಯಾವ ಥರ ನೋಡ್ತೀನೋ ಅನ್ನೋದು ತುಂಬ ಮ್ಯಾಟರ್ ಆಗಿಬಿಡುತ್ತೆ. ಅವ್ರು ಹೇಗಾಗಿರಲಿ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಾಗ ಆಟೋಮೆಟಿಕ್ ಅವ್ರು ಕೊಡ್ತಾರೆ. ಅಥವಾ ನಾವು ಅವ್ರಿಗೆ ಯಾವ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋದು ಅವರು ಗೊತ್ತಾಗ್ಬಿಡುತ್ತೆ. ಯಾವಾಗ ನಾನು ಐ ಕಾಂಟ್ಯಾಕ್ಟ್ ಇರುತ್ತೆ, ನಾನು ಎಲ್ಲ ನೋಡ್ಕೊಂಡು ಮಾತಾಡಿದಾಗ ಅವ್ರಿಗೆ ಏನು ಅನ್ಸುತ್ತೆ, ಏನೋ ನೆಗ್ಲಿಜೆನ್ಸ್ ಆಗೇ ಆಗುತ್ತೆ. ಪ್ರತಿಯೊಬ್ಬರಿಗೆ ಗೊತ್ತಿದೆ ಅದು. ನಾವು ಐ ಕಾಂಟ್ಯಾಕ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಮಾತಾಡಬೇಕಾದ್ರೆ. ಸೊ ಟ್ರೈನಿಂಗ್ ಸೆಕ್ಷನಲ್ಲಿ ಸ್ವಲ್ಪ ಬೆಳಿಗ್ಗೆ ತಿಳ್ಕೊಂಡಿದ್ದೀವಿ, ಅದರಲ್ಲಿ ತುಂಬಾ ಇದೆ ನಾವು ತಿಳ್ಕೊಳ್ಳೋದು. ಸೊ ಕೆಲವರು ಬುಕ್ ಬಗ್ಗೆ ಏನು ಹೇಳಿದ್ರು ಅದನ್ನು ಓದಿ ತಿಳ್ಕೊಳ್ಳೋಣ, ನಮ್ಗೆ ಗೊತ್ತಿಲ್ಲದ ನಾವು ಬರೆದಿರ್ತಾರೆ ಅದರಲ್ಲಿ. ಸೊ ಥ್ಯಾಂಕ್ ಯು. ನನ್ನ ಹೆಸರು ಮಹೇಶ್ ಅಂತ, ಹಿಮಾಲಯ ವೆಲ್ನೆಸ್ ಕಂಪ್ನಿಯಿಂದ ಆ್ಯಟಿಟ್ಯೂಡ್ ಅದ್ರ ಬಗ್ಗೆ ಜಯಪ್ರಕಾಶ್ ಸರ್ ಹೇಳಿದರು. ಅದ್ರ ಬಗ್ಗೆ ಆ್ಯಟಿಟ್ಯೂಡ್ ಅಂದರೆ ನಮ್ಮನ್ನು ನಾವು ಪ್ರೀತಿಸ್ಬೇಕು ಫಸ್ಟು. ಬೇರೆ ಏನಂತಾರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ನಾವು ಏನು ಕೆಲಸ ಮಾಡಬೇಕು ಅದು ಫಸ್ಟ್ ನೋಡಬೇಕು. ಈಗ ಬೇರೆ ಏನೋ ಬಂದು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತಾರೆ, ಅದು ನಾವು ತಲೆಗೆ ಯಾಕೆಂದರೆ ನಮ್ಮ ತಲೆಗೆ ಕೆಟ್ಟೋಗುತ್ತೆ ಅಷ್ಟೇ. ಕೆಲಸ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟು ಬರೋಲ್ಲ ನಮಗೆ. ಬೇರೆಯವ್ರ ಬಗ್ಗೆ ಅವ್ರು ಹಿಂಗೆ ಹೇಳಿದ್ರು ಹಿಂಗೆ ಆ ಥರ ಹೇಳಿದರು ಅಂತ. ಈಗ ನಮ್ಮ ಬಗ್ಗೆ ನಮಗೆ ಗೊತ್ತಿರ್ಬೇಕು, ನಾವೇನು ಕೆಲಸ ಮಾಡಬೇಕು ಅದು ಅಷ್ಟು ಮಾತ್ರ ಮಾಡಬೇಕು. ಬೇರೆ ಹೇಳಿದಾಗ ಏನು ಅನ್ಕೋಬಾರ್ದು. ಆಮೇಲೆ ಈಗ ರೆಸ್ಪೆಕ್ಟು, ಈಗ ನಾವು ಒಬ್ರು ಹೌಸ್ ಕೀಪಿಂಗ್ ಆಗಿರ್ಬೋದು, ಕ್ಯಾಶುವಲ್ ಹುಡುಗರು ಆಗಿರ್ಬೋದು, ಯಾರಿಗಾರಾಯಿತು ಬೆಲೆ ಕೊಟ್ಟು ಮಾತಾಡಿಸ್ಬೇಕು. ನಾವು ಬೆಲೆ ಕೊಟ್ಟಿದ್ರೆ ಅವ್ರು ಹೊರಗಡೆ ಸಿಕ್ಕಾಗ ಕಂಪ್ನಿಯಲ್ಲೆಲ್ಲ ಸಿಕ್ಕಾಗ ಮಾತಾಡ್ತಾರೆ ಚೆನ್ನಾಗಿ. ಅವ್ರ ಹತ್ರ ನಾವು ದೂರ ಕಳೆದಾಗ ಆ ಥರ ಎಲ್ಲ ಮಾತಾಡಿದರೆ ರೆಸ್ಪೆಕ್ಟ್ ಸಿಗಲ್ಲ. 4 ಕಡೆ ಹೋದಾಗ 4 ಜನ ಮಾತಾಡಿಸ್ಬೇಕು, ಚೆನ್ನಾಗಿ ಮಾತಾಡ್ತಾರಪ್ಪ ಚೆನ್ನಾಗಿದೆ ಹುಡುಗರು ಅಂತ, ಆ ಥರ ಮಾತಾಡಬೇಕು ಸರ್. ಆಮೇಲೆ ಎಲ್ರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಚಂದನ್ ಅಂತ, ಹಿಮಾಲಯ ವೆಲ್ನೆಸ್ ಕಂಪ್ನಿಯಿಂದ. ಸರ್ ಪಾಸಿಟಿವ್ ಆಟಿಟ್ಯೂಡ್ ಬಗ್ಗೆ ಎಲ್ಲನೂ ನಮಗೆ ಅರ್ಥ ಮಾಡಿಸ್ಕೊಟ್ರು. ಎಲ್ಲ ಹೆಂಗಿರಬೇಕು, ಯಾವ ಥರ ಇರಬೇಕು, ಯಾವ ಥರ ನಡವಳಿಕೆಯಿಂದ ಬದಲಿಸ್ಬೇಕು, ಬೇರೆಯವ್ರ ಜೊತೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಎಲ್ಲನೂ ನಮಗೆ ತಿಳಿಸಿದ್ರು. ಅವರು ಬೇರೆ ಎಕ್ಸಾಂಪಲ್ ಎಲ್ಲೂ ಕೊಟ್ಟಿಲ್ಲ, ನಮ್ಮಲ್ಲೇ ಎಕ್ಸಾಂಪಲ್ ತಗೊಂಡು ಅವರು ಎಲ್ಲನೂ ನಮ್ಮ ಕೈಯಲ್ಲೇ ಮಾತಾಡಿಸಿ ನಮ್ಮ ಕಡೆ ಎಕ್ಸಾಂಪಲ್ ಕೊಡಿಸಿ ಎಲ್ಲರನ್ನೂ ಅರ್ಥ ಮಾಡಿಸ್ಕೊಟ್ರು.
ಇದರಿಂದ ನಾವು ಮುಂದೆ ಲೈಫಲ್ಲಿ ಲೀಡ್ ಮಾಡ್ಬೋದು. ಅವರು ಹೇಳಿದ್ದೆಲ್ಲ ಕ್ಲಾಸೆಲ್ಲ ಲೀಡ್ ಮಾಡ್ಬೋದು. ತುಂಬ ರೆಸ್ಪೆಕ್ಟ್ಫುಲ್ ಎಲ್ಲ ನಮಗೆ ಅಡ್ವೈಸ್ ಮಾಡಿಕೊಟ್ರು. ಓಕೆ, ಗುಡ್.